ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಪೂಜೆ ಕೂಡ ಮುಗಿಸಿದಾಯಿತು. ಪೂಜೆ ಮಾಡಿದ್ಮೇಲೆ ಹೂವು ಅವ್ರು ಬಂದಿದ್ದು ಫ್ರೆಂಡ್ಸ್. ಇನ್ನೇನು ನಾಳೆ ಮತ್ತು ಶುಕ್ರವಾರ ಶನಿವಾರ ಅಲ್ಲ, ಸೊ ಅದಕ್ಕೆ ಹೂವನ್ನು ತೊಗೊಂಡ್ಬಿಟ್ಟೆ ಒಂದು 1/4 kg. ಆಮೇಲೆ ಇವತ್ತಿನ ರಂಗೋಲಿ ಇದು ಫ್ರೆಂಡ್ಸ್, ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಮ್ಮನೆಯವರು ಟೀ ಬೇಕು ಅಂತಂದರು. ಸೊ ಮತ್ತು ಅವ್ರಿಗೆ ಟೀ ಮಾಡಿಕೊಟ್ಟೆ. ರಸ್ಕಿತ್ತಲ್ಲ ಫ್ರೆಂಡ್ಸ್, ಅದು ತಿರಮಿಸ್ಗೆ ತರಿಸಿದ್ದು ರಸ್ಕು. ಸೊ ಅದನ್ನು ಕೊಟ್ಟೆ. ಆಮೇಲೆ ಇವತ್ತು ನಾಷ್ಟಕ್ಕೆ ಬಂದುಬಿಟ್ಟು ಬೆಳಗ್ಗೆ ಮುದ್ದೆ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ಚಟ್ನಿ ಕಾಂಬಿನೇಷನು. ಆಮೇಲೆ ಬಟ್ಟೆ ಒಗೆಯಕ್ಕೆ ಹಾಕಿದ್ದೆ. ಸೊ ಅದು ಕೂಡ ಆಗಿತ್ತು. ಸೊ ಫೈನಲಿ ಬಟ್ಟೆ ಒಣಗಾಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಆನಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್. ಇನ್ನು ನಮ್ಮ ಮನೆಯವರೆಲ್ಲ ಅಲ್ಲಿ ಬಂದು ಏನೋ ಮಾಡ್ತಿದ್ರು ಗಿಡಗಳಿಗೆ. ಅದೆಲ್ಲ ಕ್ಯಾಪ್ಚರ್ ಆಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಯಾವುದೋ ಒಂದು ಕಾಲ್ ಬಂದು ಅದು ವಿಡಿಯೋ ಹೋಗಿದೆ. ಸೊ ರೆಕಾರ್ಡೇ ಆಗಿರಲಿಲ್ಲ ಫುಲ್ಲು ವಿಡಿಯೋ. ಸೊ ಫೈನಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಆಮೇಲೆ ನಮ್ಮ ಮನೆಯವರು ಈಗ ಕೆಲಸಕ್ಕೆ ಹೊರಡ್ತಾಯಿದ್ದಾರೆ. ಟೈಮ್ ಒಂದು ಆಲ್ರೆಡಿ 10:30 ಹೋಗಿದೆ ಫ್ರೆಂಡ್ಸ್. 1 hour ಕೆಲಸ ಇರೋದು ಅಷ್ಟೇ ಅವ್ರಿಗೆ ಇವತ್ತು. ಸೊ ನೋಡಬೇಕು. ಆಮೇಲೆ ಅವ್ರು ಕೆಲಸಕ್ಕೆ ಹೋದ್ಮೇಲೆ ಗೊತ್ತಾಯಿತು ಟೈಮಿಂಗ್ಸ್ ಚೇಂಜ್ ಆಗಿದೆ ಅಂತ. ಮತ್ತೆ ಬಂದರು. ಮತ್ತೆ ಅವರು ಮಧ್ಯಾಹ್ನ 1 ಗಂಟೆಗೆ ಕೆಲಸಕ್ಕೆ ಹೋಗಬೇಕಿದೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಮನೆಯವ್ರು ಕೂಡ ಹೋದರು. ಗುಡ್ ಮಾರ್ನಿಂಗ್, ಕಟ್ಟಬಟ್ಟು ಚೆನ್ನಾಗಿದ್ರು. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಸೊ ನೋಡಿದ್ರೆ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮುಗಿಸಿದಾಯಿತು. ಸೊ ನಮ್ಮ ಮನೆಯವ್ರು ಕೂಡ ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೊರಟ್ರು. ಸೊ 10:30 ಹಂಗೆ. ಸೊ ಮತ್ತೆ ಈಗ ರಿಟರ್ನ್ ವಾಪಸ್ ಬಂದಿದ್ದಾರೆ. ಸೊ ಟೈಮಿಂಗ್ ಚೇಂಜ್ ಆಗಿದೆ. ಮಧ್ಯಾಹ್ನ 1:30 ಹೋಗಬೇಕು ಅಂದ್ಕೊಂಡು ನಾನು ಅವ್ರ ಬರೋಷ್ಟೆಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಈಗ ನನ್ನದೇ ಎಲ್ಲ ಕೆಲಸ ಮುಗೀತು. ಈಗ ಅವರು ಒಂದು ಸ್ವಲ್ಪ ಗಿಡಗಳೆಲ್ಲ ಕಿತ್ತಾಕ್ತಾಯಿದ್ದಾರೆ. ಸೊ ಬನ್ನಿ ನೋಡ್ತಾಳೆ ಏನು ಮಾಡ್ತಿದ್ದಾರೆ ಅಂತ. ನೋಡಿ, ಕೊಬ್ಬರಿ ಒಣ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೊಬ್ಬರಿ ಒಣ ಹಾಕಿದ್ದೀನಿ. ಮತ್ತು ಸೊಂಪಿಂದ ಅಲ್ಲಿವರೆಗೂ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಮಣ್ಣು ಕಲ್ಲು ಎಲ್ಲ ಎತ್ತಾಕ್ಬಿಟ್ಟೆ. ಈಗ ಅವರು ಏನು ಮಾಡ್ತಿದ್ದಾರೆ, ಚಿಕ್ಕ ಚಿಕ್ಕ ಹುಲ್ತರ ಎಲ್ಲ ಬೆಳೆದಿರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಕಿತ್ತಾಕ್ತಿದ್ದಾರೆ. ಮನಿ ಪ್ಲಾಂಟ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಈಗ ಏನು ಮಾಡೋದು ಗೊತ್ತಿಲ್ಲ. ಈಗ ನಮ್ಮ ಮನೆಯವ್ರ ಮುದ್ದೆ ನಂಗೆ ಒಂದು ಸ್ವಲ್ಪ ಇತ್ತು, ಚಟ್ನಿ ಇತ್ತು, ಅದನ್ನೇ ಮಧ್ಯಾಹ್ನಕ್ಕೆ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈಗ ಅವ್ರು ಬಂದಿರೋದ್ರಿಂದ ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡಬೇಕು. ಸೊ ಬನ್ನಿ ಕೇಳಿಬಿಟ್ಟು ಏನು ಸಾಂಬಾರು ಬೇಕು ಅಂತ ಮಾಡೋಣ. ನಾವು ಮುಂಚೆ ಈ ಮನೆಗೆ ಬಂದಾಗ ಇಷ್ಟು ಮಾತ್ರ ಕ್ಲೀನ್ ಇದ್ದಿಲ್ಲ ಫ್ರೆಂಡ್ಸ್. ಇಷ್ಟು ಮಾತ್ರ ಕ್ಲೀನ್ ಇಟ್ಕೊಂಡಾಗ ನನಗೆ ಎಷ್ಟು ಒದ್ದಾಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ದಿನ. ಸೊ ನೀವು ನೋಡ್ಬೋದಿತ್ತು ಸ್ಟಾರ್ಟಿಂಗಲ್ಲಿ ಇಲ್ಲೆಲ್ಲ ಫುಲ್ಲು ಹುಲ್ಲುಗಳು ಕಿತ್ತಾಕೋದಕ್ಕೆ ಎಷ್ಟು ಇದು ಮಾಡಿದ್ದೀನಿ ಅಂತ. ಕಿತ್ತಿ ಹಾಕಿ ಇವಾಗ ಬರ್ತಾನೆ ಇಲ್ಲ. ಅಲ್ಲೆಲ್ಲ ಒಂದೊಂದು ಸ್ವಲ್ಪ ಬರುತ್ತೆ, ಬಂದಾಗ ಅದನ್ನು ಮತ್ತೆ ಕಿತ್ತಾಕ್ಬಿಡ್ತೀನಿ. ಸೊ ಫೈನಲಿ ರೆಡಿ ಆಯಿತು. ಬನ್ನಿ ಈಗ ಹೋಗಿ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋದು ನೋಡೋಣ. ಆಲ್ಮೋಸ್ಟ್ ಈಗ ಟೈಮ್ 11:30 ಆಗಿದೆ. ಸೊ ನಮ್ಮ ಮನೆಯವ್ರು ಫೋನ್ ನೋಡ್ತಿದ್ದಾಗ ಏನಾದರೂ ಯೂಸ್ ಆಗೋ ಐಟಮ್ಸ್ ಇತ್ತು ಅಂದರೆ ಅದನ್ನು ಬುಕ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಇದು ಬಂದು ವಾಟರ್ ಅಲಾರಮ್ ಅಂತ. ಸೊ ಮೇಲೆ ಟ್ಯಾಂಕ್ ತುಂಬೋದ್ರೆ ಇದು ಅಲಾರಮ್ ಸೌಂಡ್ ಬರುತ್ತೆ. ಸೊ ನೀರು ಹೊರಗಡೆ ಬರೋದಿಲ್ಲ, ಮೇಲೆ ಫುಲ್ಲು ತುಂಬ್ತಿದ್ದಂಗೆ ಅಲಾರಮ್ ಸೌಂಡ್ ಬರುತ್ತೆ. ಸೊ ಅದಕ್ಕೆ ಇದು ಯೂಸ್ ಆಗುತ್ತೆ ಅಂತ ತರಿಸಿದ್ದಾರೆ. ನನಗೇನೋ ಇದು ವೇಸ್ಟೇ ಅಂತ ಅನ್ನಿಸ್ತದೆ. ಸುಮ್ಮನೆ ಒಂದು 10 ನಿಮಿಷ ನಿಂತ್ಕೊಂಡು ನೋಡ್ಕೊಂಡಿದ್ರೆ ಆಗೋದು. ಬನ್ನಿ ಹೇಗೆ ಸೌಂಡ್ ಮಾಡುತ್ತೆ ಅಂತ ನೋಡೋಣ. पानी की टंकी भर गई है, कृपया मोटर बंद कीजिए. अटेंशन प्लीज, वाटर टैंक इज फुल. प्लीज स्विच ऑफ द मोटर. सावधान, पानी की टंकी भर गई है. ಇಲ್ಲಿ ಸೈಡಲ್ಲಿ ಸ್ವಿಚ್ ಕೊಟ್ಟಿರ್ತಾರೆ ಫ್ರೆಂಡ್ಸ್, ಅದನ್ನು ನಾವು ಆಫ್ ಮಾಡ್ಕೊಳ್ಬೋದು. ಸೊ ಸೌಂಡ್ ಬಂದಮೇಲೆ ಏನು ಬೇಕ್ರಿ ಫ್ರೆಂಡ್ಸ್, ಇಲ್ಲಿ ಇಷ್ಟೊಂದು ಬಿದಿರು ಕಿತ್ಕೊಂಡ್ಬಂದಿದ್ದಾರೆ. ಸೊ ನಾಳೆ ನಮ್ಮ ಮನೇಲಿ ಬಿದ್ದರು ಫ್ರೆಂಡ್ಸ್, ಫುಲ್ಲು ಹಬ್ಬ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಿದ್ದರು. ಸೊ ಇರೋ ಕಾಳುಗಳೆಲ್ಲ ನೆನೆಸ್ಬಿಟ್ಟು ಮಾಡಿಬಿಡ್ತೀನಿ. ಇನ್ನು ರಾಜ್ಮಾ ಎಲ್ಲ ಆರ್ಡರ್ ಮಾಡಿಕೊಂಡು ಕಾಳುಗಳು ಎಲ್ಲ ಹಾಕ್ಬಿಡ್ತೀನಿ. ನನಗೆ ಇದರಲ್ಲಿ ಸೊಪ್ಪು ಹಾಕಿದ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಹಾಗೆ ಕಾಳುಗಳು ಹಾಕಿದ್ರೆ ಇಷ್ಟ ಆಗುತ್ತೆ. ಸೊ ಬನ್ನಿ ಇದನ್ನು ಇಟ್ಬಿಟ್ಟು ಈಗ ನಾನು ಇನ್ನೊಂದು ಸರ್ಪ್ರೈಸ್ ತಂದಿದ್ದಾರೆ ನಮ್ಮ ಮನೆಯವ್ರು, ಏನಂತ ನೋಡೋಣ. ಫ್ರೆಂಡ್ಸ್, ಅದು ಏನು ಅಂದರೆ ನನಗೆ ನಮ್ಮ ಮನೆ ಹತ್ರ ಹೂವು ಗಿಡಗಳು ಹಾಕ್ಕೊಬೇಕಂತ ತುಂಬ ಆಸೆ ಇತ್ತು. ಫೈನಲ್ ನಮ್ಮ ಮನೆಯವ್ರು ಕನಕಾಂಬರ ಕಿತ್ಕೊಂಡ್ಬಂದಿದ್ದಾರೆ. ಸೊ ಈಗ ನೆಡಬೇಕು. ಮನೆ ಹೋಗಿ ನೆಡೋಣ. ನೆಟ್ಬಿಟ್ಟು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂದ್ಕೊಂಡು. ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನನಗೆ ದಾಸವಾಳದ್ದು ಮತ್ತು ಶಾಮಂತಿಗೆ ರೋಸ್ದು ಇದು ಬೆಳೆಸ್ಬೇಕಂತ ತುಂಬ ಆಸೆ. ಎಷ್ಟು ಟ್ರೈ ಮಾಡಿದ್ದೀನೋ ಆಗಲೇ ಇಲ್ಲ. ಫೈನಲಿ ನಮ್ಮ ಮನೆಯವರು ಇದು ಕಿತ್ಕೊಂಡ್ಬಂದ್ಬಿಟ್ಟಿದ್ದಾರೆ. ನಂಗೆ ಗೊತ್ತೇ ಇಲ್ಲ ಇದು ಕಿತ್ಕೊಂಡ್ಬಂದಿದ್ದಾರೆ ಅಂತ. ತುಂಬ ಖುಷಿ ಆಗ್ತದೆ ನನಗೆ. ಮನೆ ಹೋಗಿ ನೆಡೋಣ. ಕೊಬ್ಬರಿ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಬಿಸಿಲಿಗೆ. ಬಾಯ್. ಇಲ್ಲಿ ಫ್ರೆಂಡ್ಸ್ ಕನಕಾಂಬರದ ಎರಡು ಇಲ್ಲಿ ಹಾಕಿದ್ದೀವಿ. ಇದು ಬಂದ್ಬಿಟ್ಟು ಗೆಣಸುದು ಫ್ರೆಂಡ್ಸ್, ಎರಡು ಬಂದು ಗೆಣಸುದು. ಅಲ್ಲಿ ಚಿಕ್ಕದಾಗೆ ಮೆಣಸಿನ್ಕಾಯಿ ಬೆಳೆದಿತ್ತು ಫ್ರೆಂಡ್ಸ್. ಈ ಕೋಳಿಗಳು ಬಂದು ಎಲ್ಲ ಕಿತ್ತಾಕ್ಬಿಟ್ಟು ಆಮೇಲೆ ಈಗ ಇದು ಬಂದು ಪ್ಯಾಷನ್ ಫ್ರೂಟ್ದು ಬರ್ತಾಯಿದೆ ಫ್ರೆಂಡ್ಸ್.
ಇನ್ನೂ ಇಲ್ಲೆಲ್ಲ ಬರ್ತಾ ಇತ್ತು, ಕೋಳಿಗಳೆಲ್ಲ ತಿಂದಾಕ್ಬಿಟ್ಟಿದೆ ಫ್ರೆಂಡ್ಸ್ ಕನಕಾಂಬರ ಹೋದ್ನಲ್ಲಿ. ಅಲ್ಲಿ 2 ಆಯಿತು, ಇಲ್ಲೊಂದು 4 ನೆಟ್ಟಿದ್ದೀನಿ ಫ್ರೆಂಡ್ಸ್, ಇಲ್ಲೊಂದು 4 ಬರ್ತಾಯಿದೆ. ಮೇಲಿಂದ ಹಾರ್ಕೊಂಡು ಬಂದು ಕನಕಾಂಬರ ಗಿಡ ಎಲ್ಲ ಹಾಳು ಮಾಡಿಬಿಟ್ಟಿದೆ. ಕೋಪ ಬರ್ತಾ ಇದೆ, ಏನು ಮಾಡೋದು. ಗೇಟ್ ಅಲ್ಲಿಗೂ ಲಾಕ್ ಮಾಡ್ಕೊಂಡು ಅದೇನೇನೋ ಹಾಕಿದ್ದೀವಿ ಕೆಳಗಡೆಯಿಂದ ಬರಬಾರ್ದು ಅಂತ. ಪಕ್ಕದ ಮನೆ ಮೇಲೆ ಹತ್ತಿ ಕಾಂಪೌಂಡ್ ಹಾರ್ಕೊಂಡು ಬಂದು ಗಿಡ ಎಲ್ಲ ಹಾಳು ಮಾಡೋಗ್ಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ತಂದು ಇನ್ನು ಅರ್ಧ ದಿನ ಆಗಿಲ್ಲ, ಅಷ್ಟು ಬೇಗ 2 ಗಿಡ ಕಿತ್ತಾಕ್ಬಿಟ್ಟಿದೆ. ಬಂದು ಇದ್ರ ಪಾಡಿ ಇದು ಹುಲ್ ತಿನ್ಕೊಂಡು ಹೋಗಾಗ್ದಿರ ಚೆನ್ನಾಗಿರೋ ಗಿಡಗಳೆಲ್ಲ ಹಾಳು ಮಾಡಿಬಿಡುತ್ತೆ ಫ್ರೆಂಡ್ಸ್, ಬೇಜಾರು. ಅದಕ್ಕೆ ಬದನೆಕಾಯಿ ಗಿಡ ಮತ್ತು ಸೋರೆಕಾಯಿ ಗಿಡ ಬಂದಿತ್ತು ಫ್ರೆಂಡ್ಸ್, ಎಲ್ಲ ಕಿತ್ತಾಕ್ಬಿಟ್ಟಿದೆ ಆ ಕಾಲಲ್ಲಿ ಕೆರೆದಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಒಂದು 4 ಗಂಟೆ ಆಗಿದೆ. ಸೊ ಸೂಪ್ ಮಾಡ್ಕೊಂಡಿದ್ದೀನಿ. ಸೂಪ್ ಪ್ಯಾಕೆಟ್ಸ್ ಮನೇಲಿ ತುಂಬ ಇದೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋದಾಗ ಅಲ್ಲಿ ಇಲ್ಲಿ ತಂದುಬಿಟ್ಟಿದ್ನಲ್ಲ, ಸೊ 10 ರುಪೀಸು. ಸೊ ಅದಿದೆ, ಸೊ ಅದಕ್ಕೆ ಅದು ಮಾಡ್ಕೊಂಡಾಗ ನಾರ್ ಸೂಪು. ಸೊ ಹಾಟ್ ಆ್ಯಂಡ್ ಸೋರು ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಇದು ಫೇವ್ರೇಟ್ ಅಂದ್ಕೊಳ್ಳಿ. ಸೊ ಇದು ಒಂದು ಸ್ವಲ್ಪ ಇದೆ, ಮತ್ತು ಸ್ವೀಟ್ ಕಾರ್ನ್ ಇದೆ. ಸೊ ಅದು ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಮಾಡೋಣ. ಇದು ಚಿಲ್ಲಿ ಖಾರವಾಗಿರುತ್ತೆ. ಸೊ ಬನ್ನಿ ಈಗ ಇದನ್ನು ಕುಟ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಹಾಗೆ ಸೂಪೆಲ್ಲ ಕುಡಿದ್ಬಿಟ್ಟು ಇರೋ ಪಾತ್ರೆಗಳು 1-2 ತೊಳೆದ್ಬಿಟ್ಟು ಮನೆಯೆಲ್ಲ ಮತ್ತೆ ಕಸ ಗುಡಿಸಿ ಈಗ ಟೈಮ್ ಬಂದು ಸಂಜೆ 5:15 ಆಗಿದೆ ಫ್ರೆಂಡ್ಸ್. ಯಾಕೋ ಮಳೆ ಬರೋ ಹಂಗಿದೆ. ಸೊ ಅದಕ್ಕೆ ಬಟ್ಟೆಗಳು ಎತ್ಬೇಡ ಅಂತ ಬಂದಿದ್ದೀನಿ. ಸೊ ಏನಾಗುತ್ತೋ ಏನು ಕತೆನೋ ಗೊತ್ತಿಲ್ಲ, ನೋಡಬೇಕು. ಮಳೆ ಬರೋಂಗೆ ಇದೆ ಫ್ರೆಂಡ್ಸ್, ಏನು ಮಾಡೋದು ಗೊತ್ತಿಲ್ಲ. ಇನ್ನೂ ಒಂದು ಸ್ವಲ್ಪ ಬಟ್ಟೆಗಳಿದೆ, ಒಗಿಬೇಕು. ಮತ್ತು ಇದು ವಾಷಿಂಗ್ ಮಿಷಿನ್ದು ಹೀಟರ್ ಹೋಗಿದೆ ಅಂತನಲ್ಲ, ಅದು ಕೂಡ ಅವ್ರು ಬರ್ತಾರೆ. ಸೊ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ಅವ್ರು ಬರೋಕ್ಕಿಂತ ಮುಂಚೆ ಫಸ್ಟು ಬಟ್ಟೆಗಳೆಲ್ಲ ಒಕ್ಕೊಂಡು ಬಿಡ್ತೀನಿ. ಸೊ ಆದರೆ ಇವತ್ತು ಒಂದು ಸ್ವಲ್ಪ ಒಗ್ದಿದ್ದೀನಿ, ನಾಳೆನೂ ಒಂದು ಸ್ವಲ್ಪ ಒಗೆದ್ಬಿಟ್ರೆ ಕ್ಲಿಯರ್ ಆಗುತ್ತೆ. ನೋಡೋಣ ಏನು ಕತೆ ಅಂತ. ಈ ಕೋಳಿಗಳ ಕಾಂಪೌಂಡ್ ಹಾರ್ಕೊಂಡು ಬಂದು ಬಟ್ಟೆ ಎತ್ಕೊಂಡು ಅಲ್ಲಿ ಪೈಪ್ ಮೇಲೆ ಹಾಕ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್, ಅಲ್ಲಿ ಬ್ಲೂ ಕಲರ್ದು. ಸೊ ಏನು ಮಾಡೋದು ಗೊತ್ತಿಲ್ಲ. ಈ ಕೋಳಿಗಳಿಗೆ ಏನಾದರೂ ಒಂದು ಮಾಡಬೇಕು, ಬರ್ತಿರೋಂಗೆ ಏನು ಮಾಡೋದು ಅಂತ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ನೋಡೋಣ ಏನು ಮಾಡೋದು ಅಂತ. ಆದಷ್ಟು ಗಿಡಗಳಿಗೆಲ್ಲ ಸುತ್ತ ಬೇಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಮನೆಯವರು. ನೋಡೋಣ ಏನು ಮಾಡಬೇಕಂದ್ರೆ. ಎಲ್ಲ ಬಟ್ಟೆಗಳು ಒಣಗಿದೆ, ಬಟ್ ಅದೇ ಪ್ಯಾಂಟ್ ಒಂದು ಒಣಗಿರಲಿಲ್ಲ. ಮತ್ತು ಅದನ್ನಲ್ಲೇ ಹಾಕ್ಬಿಟ್ಟು ಈಗ ಒಳಗಡೆ ಹೋದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಮಧ್ಯಾಹ್ನ 1 ಅವರಲ್ಲಿ ನಮ್ಮ ಮನೆಯವರು ಬರ್ತೀನಿ ಅಂತ ಹೋದರು ಕೆಲಸಕ್ಕೆ 1 ಗಂಟೆಗೆ. ಸೊ ಈಗ ಬಂದಿದ್ದಾರೆ. ಟೈಮ್ 6:15 ಆಗಿದೆ. ಬಂದಿದ್ದ ತಕ್ಷಣ ಪಾಪ ನೀರು ಹೊರಗಡೆ ಇದೆ ಫ್ರೆಂಡ್ಸ್, ನೀರು ತರಕ್ಕೆ ಹೋಗಿದ್ದಾರೆ. ಬರ್ತಾ ಇದ್ದಾರೆ ಪಾಪ, ಕೆಲಸದಿಂದ ಬಂದು ಹಂಗೆ ನೀರು ತರಕ್ಕೆ ಹೋದ್ರು ಫ್ರೆಂಡ್ಸ್. ನಾನು ತರ್ತೀನಿ ಅಂದ್ರೂ. ಬನ್ನಿ, ಅವ್ರು ಬಂದಮೇಲೆ ಅಡುಗೆಯನ್ನು ಕೇಳಿಬಿಟ್ಟು ಅಡುಗೆ ಮಾಡೋಣ. ಏನು ಮಾತಾಡ್ತಾ ಸಿಂಗ್ ಬಿಸ್ಕೆಟ್ ಖಾಲಿ, ಆಮೇಲೆ ಬಿಸ್ಕೆಟ್ ತರಲ್ಲ ನಿನಗೆ. ಸೊ ಫ್ರೆಂಡ್ಸ್, ಇಲ್ಲಿ ಬಟಾಣಿ, ಕಡಲೆ ಬೀಜ, ಹಲಸಂದಿ ಕಾಳು, ಆಮೇಲೆ ಕಾಬೂಲ್ ಚೆನ್ನ, ಬ್ರೌನ್ ಚೆನ್ನ, ಹೆಸರುಬೇಳೆ, ಹೆಸರು ಕಾಳು, ಹಾಗೆ ರಾಜ್ಮಾ, ಇದಿಷ್ಟು ನೆನೆಸ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ಇನ್ನೂ ತೊಗರಿಬೇಳೆ ಹಾಕ್ತೀವಲ್ಲ, ಸೊ ಸಾಕು ಅಂದ್ಕೊಂಡು. ಯಾಕಂದರೆ ಕರಡೆ ಜಾಸ್ತಿ ಇದೆ, ಸೊ ಆಮೇಲೆ ವೇಸ್ಟ್ ಆಗಿಬಿಟ್ರೆ ಕಷ್ಟ. ಸೊ ಇಷ್ಟು ಸಾಕು ಅಂತ ನೆನೆಸ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಹೆಂಗೋ ಕಡಲೆ ಕ್ಲೀನ್ ಮಾಡ್ತಿದ್ದಾಗೆ ನಾನು ಹಲಸಂದಿ ಕಾಳೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು, ಅದನ್ನು ಕ್ಲೀನ್ ಮಾಡ್ಕೊಂಬಿಟ್ಟೆ. ಇಷ್ಟು ಕಸ ಬಂದಿದೆ. ನಮ್ಮ ಮನೆಯವರು ಕಡಲೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರು. ಸೊ ಈಗ ತೊಳೆದು ನೆನೆಸಿದ್ದಾರೆ ಫ್ರೆಂಡ್ಸ್. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಕಡಲೆ ಎಲ್ಲ ತೊಳೆದಿಟ್ಟು ಕಾಳೆಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ನಾಳೆ ಕಡಲೆ ಸಾರಿಗೆ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡಿದ್ವಿ. ನಮ್ಮನೆಯವ್ರು ನನಗೆ ಹೊರಗಡೆಯಿಂದ ಗೋಬಿ ತಂದುಕೊಟ್ರು. ಅವರು ಹೊರಗಡೆ ಹೋಗಿದ್ದಾರೆ ಊಟಕ್ಕೆ ಫ್ರೆಂಡ್ಸ್ ಜೊತೆ. ಸೊ ಹಾಗೆ ನಾನು ಗೋಬಿ ತಂದುಕೊಟ್ರು, ಹೋದರು. ಅದನ್ನೇ ತಿಂದ್ಕೊಂಡೆ. ಸೊ ಈಗ ತಾನೇ ಏನೂ ಅಡುಗೆ ಮಾಡಿರಲಿಲ್ಲ, ಸಂಜೆನೇ ಪಾತ್ರೆಗಳೆಲ್ಲ ತೊಳೆದಿದೆ. ಸೊ ಈಗ ಆರ್ಡರ್ಸ್ ಎಲ್ಲ ಬಂತು, ಬುಕ್ ಮಾಡಿದ್ದು, ಅದನ್ನೆಲ್ಲ ತೆಗೆದು ಇಟ್ಟೆ ಫ್ರಿಜ್ಜಲ್ಲಿ. ಸೊ ಬೆಳಗ್ಗೆ ಬೇಗ ಎದ್ದು ಪೂಜೆ ಮುಗಿಸಿ, ಶುಕ್ರವಾರ ಕಡಲೆ ಸಾರು ಬೆಳಗ್ಗೆ ಮಾಡ್ತಾರೋ ನಾಳೆ ಸಂಜೆ ಮಾಡ್ತಾರೋ ಗೊತ್ತಿಲ್ಲ. ಸೊ ನೋಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಚಿಕ್ಕದಾಗಿರುತ್ತೆ. ಸೊ ಫ್ರೆಂಡ್ಸ್, ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.